ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮೋಗ್ನ ಆ್ಯಂಡ್ ಮೀ ನಾನು ಅಶ್ವಿನಿ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ ಮಾಡೋದಕ್ಕೆ ಏನೆಲ್ಲ ಬೇಸಿಕ್ ಮೆಟೀರಿಯಲ್ಗಳು ಬೇಕು ಅಂತ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಮಾಡೋದಕ್ಕೆ ಬೇಸಿಕ್ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅದ್ರ ನೇಮ್ಗಳ ಸಮೇತ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ? ಅಂದ್ರೆ ನೆಕ್ಸ್ಟ್ ಕ್ಲಾಸಿಂದ ನಾನು ಆರಿ ವರ್ಕ್ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಏನೇನು ತಗೋಬೇಕಾಗತ್ತೆ ನೀವು ಅದಕ್ಕೆ, ಅಂದ್ರೆ ಬೇಸಿಕ್ ನೀಡ್ಸ್ ಏನೇನಿದೆ ಆರಿ ವರ್ಕ್ನ ಕಲಿಯೋದಕ್ಕೆ ಮುಂಚೆ ಅದ್ರದ್ದು ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಆರಿ ವರ್ಕ್ ನ ಕಲಿಯೋದಕ್ಕೆ ಮುಂಚೆ ಒಂದು ತಿಂಗ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಏನು ಅಂತಂದ್ರೆ ಆರಿ ವರ್ಕ್ ಅಲ್ಲಿ 2 ತರ, ಅಂದ್ರೆ ಜರ್ದೋಸಿ ವರ್ಕ್ ಬೇರೆ, ಆರಿ ವರ್ಕ್ ಬೇರೆ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜರ್ದೋಸಿ ಅಂತಂದ್ರೆ ನಾವು ಒಂದ್ ನಿಮಿಷ ನೋಡಿ, ಈ ತರ ಸ್ಪ್ರಿಂಗ್ ಗಳು ಬರುತ್ತಲ್ಲ, ಈ ತರ ಪೈಪ್ ಬರುತ್ತಲ್ಲ, ಇದನ್ನ ಯೂಸ್ ಮಾಡಿ ಮಾಡೋ ವರ್ಕ್ಗೆ ನಾವು ಜರ್ದೋಸಿ ವರ್ಕ್ ಅಂತ ಕರಿತೀವಿ. ಮತ್ತೆ ಸಿಲ್ಕ್ ಥ್ರೆಡ್ ಮತ್ತೆ ಜರಿದು ಥ್ರೆಡ್ ಇರುತ್ತಲ್ಲ, ಮತ್ತೆ ಈ ತರ ಜರಿಗಳನ್ನ ಯೂಸ್ ಮಾಡ್ಕೊಂಡು ಮತ್ತೆ ಈ ತರ ಸಿಲ್ಕ್ ಥ್ರೆಡ್ ಎಲ್ಲ ಯೂಸ್ ಮಾಡ್ಬಿಟ್ಟು ಮಾಡ್ತೀವಲ್ಲ ವಿತ್ ಮಣಿಗಳೆಲ್ಲ, ಅದನ್ನ ಆರಿ ವರ್ಕ್ ಅಂತ ಹೇಳ್ತೀವಿ. ಓಕೆನಾ? ಇದೆರಡಕ್ಕೂ ಡಿಫ್ರೆನ್ಸ್ ಇದೆ. ಇದು ಆರಿ ವರ್ಕ್ಗೆ ಮೇನ್ ಆಗಿ ಯೂಸ್ ಮಾಡೋದು ಈ ತರ ಸಿಲ್ಕ್ ಥ್ರೆಡ್ ಮತ್ತೆ ಈ ತರ ಜರಿನ ಯೂಸ್ ಮಾಡ್ತೀವಿ. ಮತ್ತೆ ಜರ್ದೋಸಿ ವರ್ಕ್ ಯೂಸ್ ಮಾಡೋದು ಈ ತರ ಜರ್ದೋಸಿಗಳು ಬರುತ್ತೆ ನೋಡಿ, ಈ ತರ ಮೆಟಲ್ ಸ್ಟಿಪ್ಸ್ ಇರುತ್ತಲ್ಲ, ಈ ತರ ಸ್ಪ್ರಿಂಗ್ ಇರುತ್ತಲ್ಲ, ಇದನ್ನ ಯೂಸ್ ಮಾಡಿ ಮಾಡೋದಕ್ಕೆ ಜರ್ದೋಸಿ ವರ್ಕ್ ಅಂತ ಕರಿತೀವಿ. ಇದೆರಡು ಇದ್ರದ್ದು ಡಿಫ್ರೆನ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ಲಾಸಿಂದ ನಾನು ಬೇಸಿಕ್ ಇಂದ ಹೇಳ್ಕೊಡ್ತೀನಿ. ಅಂತಂದ್ರೆ ಚೈನ್ ಹೇಗ್ ಹಾಕ್ಬೇಕು, ಅದ್ರ ಎಂಡ್ ನಾಟ್ ಹೇಗ್ ಮಾಡ್ಕೋಬೇಕು, ಮತ್ತೆ ಬೀಡ್ಸ್ ಎಲ್ಲ ಹೇಗ್ ಹಾಕೋಬೇಕು, ಅದನ್ನೆಲ್ಲ ಕಂಪ್ಲೀಟ್ ನಾನು ಬೇಸಿಕ್ ಇಂದಾನು ಹೇಳ್ಕೊಡ್ತೀನಿ. ಓಕೆನಾ? ಬನ್ನಿ ಇವಾಗ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕಾಗತ್ತೆ ಅಂತ ನೋಡ್ಕೊಂಡ್ ಬರೋಣ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಫ್ರೇಮ್. ಒಂದು ಒಳ್ಳೆ ಫ್ರೇಮ್ ತಗೋಬೇಕು. ಜೊತೆಗೆ ನೋಡಿ, ಈ ತರ ಬಟ್ಟೆನ ಸುತ್ತಿಟ್ಕೋಬೇಕಾಗತ್ತೆ. ಈ ತರ ಫ್ರೇಮ್ಗೆ ಬಟ್ಟೆನ ಹೇಗೆ ಸುತ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಏನಕ್ಕೆ ಈ ತರ ಸುತ್ಕೋಬೇಕು ಅಂತಂದ್ರೆ ನೋಡಿ, ಎಂತ ಒಳ್ಳೆ ಫ್ರೇಮ್ ತಗೊಂಡ್ರು ಅಷ್ಟೇನೆ ಈ ತರ ರಫ್ ಎಡ್ಜಸ್ ಇರುತ್ತೆ, ಮತ್ತೆ ನೋಡಿ ಈ ತರ ಗ್ಯಾಪ್ಸ್ ಎಲ್ಲ ಇರುತ್ತೆ. ಸೊ ನಮ್ಗೆ ನೀಟಾಗಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಏನಂತಂದ್ರೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ರೇಷ್ಮೆ ಸೀರೆ ಎಲ್ಲ ತಗೊಂಡಿರ್ತೀವಲ್ಲ, ಅದ್ರ ಬ್ಲೌಸ್ ಎಲ್ಲ ಹಾಳಾಯ್ತು ಅಂತಂದ್ರೆ ಮತ್ತೆ ಅದೇ ತರ ಸಿಗಲ್ಲ ಅಲ್ವಾ? ಅದಕ್ಕೋಸ್ಕರ ಈ ತರ ಮಾಡಿಟ್ಕೊಬಿಟ್ರೆ ನಿಮ್ದು ಬ್ಲೌಸ್ ಸೇಫ್ ಆಗಿರುತ್ತೆ. ಅದಕ್ಕೋಸ್ಕರ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಬಟ್ಟೆ. ಇದಕ್ಕೆ ನೀವು ಫಸ್ಟ್ ಅಂದ್ರೆ ಇವಾಗಲೇ ಕಲಿತಾ ಇದ್ದೀನಿ ಅಂತಂದ್ರೆ ಕಾಟನ್ ಬಟ್ಟೆನೆ ತಗೊಳ್ಳಿ. ಅಂದ್ರೆ ಪಾಪ್ಲಿನ್ ಕಾಟನ್ದು ಯಾವ ಕಲರ್ ಆದ್ರೂ ತಗೊಳ್ಳಿ. ಇದರಲ್ಲಿ ನಿಮ್ಗೆ ನೀಟಾಗಿ ಕೈ ಕೂತ್ಮೇಲೆ ಯಾವ ಬಟ್ಟೆ ಮೇಲಾದ್ರೂ ಮಾಡ್ಕೋಬಹುದು. ನೆಕ್ಸ್ಟ್ ಬೇಕಾಗೋದು ಆರಿ ವರ್ಕ್ ನೀಡಲ್ಸ್, ಅಂದ್ರೆ ಕ್ರೋಶ ಅಂತನಾದ್ರೂ ಕರಿಬಹುದು. ಇವಾಗ ಇಷ್ಟು ತರ ಕ್ರೋಶಗಳಿದೆ ಅಲ್ವಾ? ನಾನಿಲ್ಲಿ ಎಲ್ಲಾ ತರದ್ದು ತೋರಿಸ್ತೀನಿ. ಇವಾಗ ಫಸ್ಟ್ ಇದೇನಿದೆ, ಇದು ಅಂದ್ರೆ ಪ್ರೊಫೆಷನಲ್ ಆರಿ ವರ್ಕ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಯೂಸ್ ಮಾಡೋದು ಈ 3 ತರ ನೀಡಲ್ಸ್ ಯೂಸ್ ಮಾಡೋದು ಅವರು. ಇದು ಇವಾಗ ನೀವು ಬಿಗಿನರ್ಸ್ ಆಗಿ ಕಲಿತಾ ಇದ್ದೀನಿ ಅಂದ್ರೆ ಇದು ಬೆಸ್ಟ್ ನೀಡಲ್ಸ್. ಓಕೆನಾ? ಇದ್ರಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನಿಮ್ಗೆ ಮಾಡುವಾಗ? ಅಂದ್ರೆ ನೀವು ಕಂಪ್ಲೀಟ್ ಆಗಿ ಕಲ್ತು ನಿಮ್ ಕೈಯೆಲ್ಲ ಕೂತ್ ಮೇಲೆ ಇದನ್ನ ಯೂಸ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಇದ್ರಲ್ಲಿ 3 ತರ ಬರುತ್ತೆ. ಇದು ಈ ತರ ಮೆಟಲ್ ಅಲ್ಲಿ ಇರುತ್ತೆ, ಈ ತರ ಚಿಕ್ಕದಾಗಿರುತ್ತೆ. ಇದಕ್ಕೆ ನಾವು ದಾರನ ಸುತ್ಕೋಬೇಕು, ಆವಾಗ ನಿಮ್ಗೆ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಇದಕ್ಕೆ ಕಾಟನ್ ಥ್ರೆಡ್ ನ ಸುತ್ಕೋಬೇಕಾಗತ್ತೆ. ಕಾಟನ್ ಥ್ರೆಡ್ ನ ಹೇಗೆ ಸುತ್ಕೋಬೇಕು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಈ 3 ನೀಡಲ್ ಒಂದೇ ತರ ಇದೆ, ನೋಡೋದಕ್ಕೆ ಒಂದೇ ತರ ಕಾಣಿಸ್ತಾ ಇದೆ. ಬಟ್ ಏನು ಅಂತಂದ್ರೆ ಇದು 3 ಬೇರೆ ಬೇರೆ ಸೈಜಸ್. ಅಂದ್ರೆ 1 ಎಳೆ ದಾರದಲ್ಲಿ 2 ಎಳೆ ದಾರ ಮತ್ತೆ 3 ಎಳೆ ದಾರ ಯೂಸ್ ಮಾಡುವಾಗ ಬೇರೆ ಬೇರೆ ನಾವು ನೀಡಲ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ? ನಾವ್ ಇವಾಗ 2 ಎಳೆ ದಾರ ತಗೊಂಡು 1 ಎಳೆದ್ರಲ್ಲಿ ಮಾಡಕ್ ಹೋಯ್ತು ಅಂತಂದ್ರೆ ನಿಮ್ಗೆ ದಾರ ಕಂಪ್ಲೀಟ್ ಆಗಿ ಬರಲ್ಲ, 1 ಎಳೆ ಮಾತ್ರ ಬರ್ತಿರುತ್ತೆ. ಇದು ನೋಡಿ 3 ಬೇರೆ ಬೇರೆ ಸೈಜ್. ನೋಡಿ ಇವಾಗ ಹತ್ರದಿಂದ ತೋರಿಸ್ಕೊಡ್ತೀನಿ. ಇದು 3 ಎಳೆ ದಾರದ್ದು. ಓಕೆನಾ? ಇದು 2 ಎಳೆ ದಾರದ್ದು ಮತ್ತೆ ಇದು 1 ಎಳೆ ದಾರದ್ದು. ಇದು ಈ ತರ 3 ರೀತಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ದು ಬೀಡ್ಸ್ ಎಲ್ಲ ಹಾಕೋದಿಕ್ಕೆ ಯೂಸ್ ಮಾಡುವಂತ ನೀಡಲ್ಸ್. ಇದನ್ನು ಅಷ್ಟೇನೆ ಮೆಟಲ್, ಕಂಪ್ಲೀಟ್ ಮೆಟಲ್ದಾಗಿರುತ್ತೆ ಇದು. ಇದಕ್ಕೂ ಅಷ್ಟೇನೆ ನಾವು ಕಾಟನ್ ಥ್ರೆಡ್ ನ ನೀಟಾಗಿ ಸುತ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ. ಅವಾಗ ಸ್ವಲ್ಪ ನಮ್ಗೆ ಕೈಗೆ ಜಾರಲ್ಲ, ಹಂಗಾಗಿ ನಾವು ಇದಕ್ಕೆ ಕಾಟನ್ ಥ್ರೆಡ್ ನ ಸುತ್ಕೋಬೇಕಾಗತ್ತೆ. ನೋಡಿ, ಇದು ಕಂಪ್ಲೀಟ್ ಬೀಡ್ಸ್ ವರ್ಕ್ ಮತ್ತೆ ಜರ್ದೋಸಿ ಎಲ್ಲ ಮಾಡುವಾಗ ಇದನ್ನ ಯೂಸ್ ಮಾಡ್ಕೋಬೇಕು. ಓಕೆನಾ? ನೋಡಿ, ಇದು ತುಂಬಾ ಅಂದ್ರೆ ಬೀಡ್ಸ್ ನ ತುಂಬಾ ಲೋಡ್ ಮಾಡ್ಕೊಂಡು ಮಾಡ್ಕೋಬಹುದು, ಮತ್ತೆ ಪದೇ ಪದೇ ನಾವು ಬೀಡ್ಸ್ ನ ಲೋಡ್ ಮಾಡ್ಕೊಳ್ಳೋ ತರ ಇರಲ್ಲ. ಓಕೆನಾ? ಇದು ಬೀಡ್ಸ್ ನೀಡಲ್ಸ್ ಇದು. ಓಕೆ, ಇದು ಅಷ್ಟೇನೆ, ಇದೂನು ಬೀಡ್ಸ್ ನೀಡಲ್. ಬಟ್ ಏನು ಅಂತಂದ್ರೆ ಇದು ವುಡನ್ ಹ್ಯಾಂಡಲ್ ಇರುತ್ತೆ. ಓಕೆ, ಇದು ನೋಡಿ, ಇದೆಲ್ಲ ಬೀಡ್ಸ್. ಒಂದೇ ಸಲ ಚಮಕಿ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು, ಅಥವಾ ಕಟ್ ಬೀಡ್ಸ್ ಆಗಿರ್ಬೋದು, ಅಥವಾ ಜರ್ದೋಸಿ ಆಗಿರ್ಬೋದು, ಒಟ್ಟಿಗೆ ನಾವು ಲೋಡ್ ಮಾಡ್ಕೊಂಡು ಇದರಲ್ಲಿ ವರ್ಕ್ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ಬರೋದು ಇದು ಈ ರೀತಿ ಟ್ಯೂಲಿಪ್ ಜಪಾನ್ ಅನ್ಬಿಟ್ಟು ಈ ತರ ಬರುತ್ತೆ. ಇದು ನೀವು ಬಿಗಿನರ್ಸ್ ಆದ್ರೆ ಇದು ತುಂಬಾ ಒಳ್ಳೇದು, ಇದನ್ನೇ ಯೂಸ್ ಮಾಡಿ. ಏನಕ್ಕೆ ಅಂತಂದ್ರೆ ನೋಡಿ, ಟ್ಯೂಲಿಪ್ ಜಪಾನ್ ಅನ್ನೋ ಕಡೆ ಇಟ್ಕೊಂಡಾಗ ನಿಮ್ಗೆ ಕರೆಕ್ಟ್ ಆಗಿ
ನಿಮಗೆ ಅದ್ರದ್ದು ಹುಕ್ಕು ಕಾಣಿಸುತ್ತೆ ನಿಮಗೆ. ಸೊ ಇದರಲ್ಲೂ ಅಷ್ಟೇನೆ 12, 14 ಮತ್ತೆ 24 ಅಂತ ನಂಬರ್ ಅಲ್ಲಿ ಸಿಗುತ್ತೆ. ಓಕೆನಾ, ನೀವು ಇದು 3 ಸೈಜಲ್ಲೂ ತೆಗೆದಿಟ್ಕೊಳ್ಳಿ. ಇದರಿಂದ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಬಿಗಿನರ್ಸ್ ಆದ್ರಂತೂ ಇದ್ರಲ್ಲೇನೆ ಸ್ಟಾರ್ಟ್ ಮಾಡಿ. ಓಕೆನಾ, ಇದ್ರಲ್ಲಿ ಕೈ ಕೂತ್ ಮೇಲೆ ಬೇಕಿದ್ರೆ ನೀವು ಇವುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಇವುಗಳೇನು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗ್ ಕಲಿಯುವಾಗ. ಇದನ್ನ ಯೂಸ್ ಮಾಡ್ಬಿಟ್ರೆ ನಿಮ್ಗೆ ಮಾಡೋದಕ್ಕೆ ಅಷ್ಟು ಕನ್ವಿನಿಯೆಂಟ್ ಆಗಿರೋದಿಲ್ಲ. ಓಕೆನಾ, ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬೇಕಾದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಓಕೆನಾ, ನೆಕ್ಸ್ಟ್ ನಮ್ಗೆ ಬೇಕಾಗೋದು ಈ ತರ ಜರಿಗಳು. ಇದರಲ್ಲಿ ಸಿಲ್ವರ್, ಗೋಲ್ಡ್ ಮತ್ತೆ ಕಾಪರ್ ಬರುತ್ತೆ. ಓಕೆ, ಇವಾಗ ನಾವು ಸಿಲ್ವರ್ನ ಅಷ್ಟಾಗಿ ಯೂಸ್ ಮಾಡಲ್ಲ. ಅಂದ್ರೆ ಬ್ರೈಡಲ್ ವರ್ಕ್ ಬ್ಲೌಸ್ ಎಲ್ಲ ಮಾಡುವಾಗ ಸಿಲ್ವರ್ ಯೂಸ್ ಮಾಡಲ್ಲ. ಇದೇನಿದ್ರು ಲೆಹಂಗಾಗಳು ಅಥವಾ ಗ್ರ್ಯಾಂಡ್ ಇದೆಲ್ಲ ಸೂಟ್ಸ್ ಎಲ್ಲ ಬರುತ್ತಲ್ಲ ಅವುಗಳಿಗೆ ಯೂಸ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಇವಾಗ ಕಾಪರ್ ಅಷ್ಟೇನೆ, ಇದನ್ನು ರೇರ್ ಆಗಿ ಯೂಸ್ ಮಾಡೋದು, ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ. ಆರಿ ವರ್ಕ್ ಬ್ಲೌಸ್ಗಳನ್ನೆಲ್ಲ ಮಾಡೋದಕ್ಕೆ ನಾವು ಆಲ್ಮೋಸ್ಟ್ ಯೂಸ್ ಮಾಡೋದು ಗೋಲ್ಡನ್ ಕಲರ್. ಈ ನಂಬರ್ ಏನ್ ಬಂದಿರುತ್ತೆ ಇದು ಯಾವ್ದು ಜರಿದಿದೆಯಲ್ಲ ಅದು ಕಲರ್ ಕೋಡ್ ಅಷ್ಟೇನೆ ಇದು. ಓಕೆನಾ, ನೆಕ್ಸ್ಟ್ ಇವಾಗ ಇನ್ನೊಂದು ಯೂಸ್ ಮಾಡ್ತೀನಿ A1 ಅಂದ್ಬಿಟ್ಟು. ಇದು ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ. ಇದ್ರದ್ದು ಲಿಂಕ್ ಇದೆ, ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇದನ್ನು ಚೆನ್ನಾಗಿದೆ, ಈ ಕಂಪನಿನೂ ಬೇಕಿದ್ರೆ ಚೆಕ್ ಮಾಡ್ಬಿಟ್ಟು ತಗೊಂಡು ನೋಡಿ. ಓಕೆನಾ, ಇದಿಷ್ಟು ಗೋಲ್ಡನ್ ಜೆರಿ ಥ್ರೆಡ್. ಓಕೆನಾ, ನೆಕ್ಸ್ಟ್ ಇವಾಗ ಬೇಕಾಗೋದು ನಮಗೆ ಸ್ಕೇಲು, ಪೆನ್ಸಿಲ್ಸು ಮತ್ತೆ ಕಟರ್ಸು. ಇದಿಷ್ಟು ಬೇಕಾಗುತ್ತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನಮಗೆ ಬೇಕಾಗೋದು ಈ ತರ ಫ್ಯಾಬ್ರಿಕ್ ಮಾರ್ಕರ್ಗಳು ಬೇಕಾಗತ್ತೆ. ನೀವು ಬೇಕಿದ್ರೆ ಈ ತರ ರೆಗ್ಯುಲರ್ ಟೇಲರ್ ಮಾರ್ಕರ್ಸ್ ಬರುತ್ತಲ್ಲ ಈ ತರದ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಈ ರೀತಿ ಬರುತ್ತೆ ಪೆನ್ಸಿಲ್ಸ್, ಅಂದ್ರೆ ಬಟ್ಟೆ ಮೇಲೆ ಬರ್ಕೊಳ್ಳೋದಕ್ಕೆ ಅಂತಾನೆ. ಇದು ನೋಡಿ, ಇದು ಪೇಪರ್ ಇರುತ್ತೆ. ಈ ತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ತರ ಓಪನ್ ಮಾಡಿಕೊಂಡು ಥ್ರೆಡ್ ಇಂದ ಈ ತರ ಬಿಚ್ಕೋಬಹುದು. ನೋಡಿ, ಇದು ಪೇಪರ್, ಇದು ಒಳಗಡೆ ನಿಮ್ಗೆ ಮಾರ್ಕರ್ ಇರುತ್ತೆ. ಇದು ತುಂಬಾ ಚೆನ್ನಾಗಿದೆ, ಮತ್ತೆ ದಪ್ಪ ಇರುತ್ತಲ್ವಾ, ನೀಟಾಗಿ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಈ ತರ ಇರುತ್ತೆ. ಇದು ಮತ್ತೆ ಎಲ್ಲಾ ಕಲರ್ ಅಲ್ಲೂ ಬರ್ತಿದೆ. ಇದ್ರದ್ದು ಲಿಂಕ್ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆನಾ, ಇವಾಗ ಇದಿಷ್ಟು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತೆ. ನಮ್ಗೆ ನೆಕ್ಸ್ಟ್ ಬೇಕಾಗೋದು ಥ್ರೆಡ್ಗಳು. ಅಂದ್ರೆ ಯಾವ್ದಾದ್ರು ಅಂದ್ರೆ ಲೈಟ್ ಕಲರ್ನ ಯೂಸ್ ಮಾಡಿ, ಅಥವಾ ಯಾವ ಕಲರ್ ಬೀಡ್ಸ್ ನ ಯೂಸ್ ಮಾಡ್ತಾ ಇರ್ತೀರಾ ಆ ಕಲರ್ದು ಥ್ರೆಡ್ ನ ಯೂಸ್ ಮಾಡಿ. ಅವಾಗ ಏನು ಅಂತಾರೆ, ನಾವು ನಾಟ್ಸ್ ಹಾಕಿರ್ತೀವಲ್ಲ ಅದು ಕಾಣೋದಿಲ್ಲ. ಓಕೆನಾ, ಇವಾಗ ಲೈಟ್ ಕಲರ್ ಇದೆಲ್ಲ ಇದನ್ನ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಬೇಕಾಗೋದು ನಮ್ಗೆ ಕುಂದನ್ಸು. ಇದು ನೋಡಿ, ತಂಜೋರ್ ಪೇಂಟಿಂಗ್ ಅಲ್ಲೇ ಅಥವಾ ಟ್ರೆಡಿಷನಲ್ ಪೇಂಟಿಂಗ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಕುಂದನ್ಸ್ ಇದು. ಅಂತಂದ್ರೆ ಈ ಸೀಕ್ವೆನ್ಸ್ ಏನಿದೆ ಅಲ್ವಾ, ಇದನ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ರಿಚ್ ಲುಕ್ ಬರುತ್ತೆ. ಬೇಕಿದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಅಷ್ಟೇನೆ ಎಲ್ಲಾ ಸೈಜಸ್ ಅಲ್ಲೂ ಸಿಗುತ್ತೆ. ಇವಾಗ ತಂಜೋರ್ ಪೇಂಟಿಂಗ್ ಜೊತೆ ಈ ತರ ಆರಿ ವರ್ಕ್ ಟ್ರೆಂಡಿಂಗ್ ಅಲ್ಲಿ ಇದೆ, ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ, ಇದು ಅಷ್ಟೇ ಸರ್ಕಲ್, ಸ್ಕ್ವೇರ್ ಈ ತರ ಎಲ್ಲ ಬೇರೆ ಬೇರೆ ಶೇಪ್ಸ್ ಅಲ್ಲೂ ಸಿಗುತ್ತೆ. ಓಕೆನಾ, ಇದ್ರದ್ದು ಲಿಂಕ್ ಇದೆ, ಬೇಕಿದ್ರೆ ಹಾಕಿರ್ತೀನಿ. ನೆಕ್ಸ್ಟ್ ಈ ತರ ಸ್ಟಿಕ್ ಮಾಡೋ ತರ ಬೇರೆ ಬೇರೆ ಶೇಪ್ ಅಲ್ಲಿ ಕುಂದನ್ಸ್ಗಳು ತಗೋಬಹುದು. ಮತ್ತೆ ಈ ತರ ಕುಂದನ್ಸು ಬರ್ತಾ ಇದೆ ಇವಾಗ, ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಗೆಲ್ಲ ಯೂಸ್ ಮಾಡುವಂತ ಕುಂದನ್ಸ್ ಇದು. ಓಕೆನಾ, ನೆಕ್ಸ್ಟ್ ಇವಾಗ ಸ್ಟಿಚ್ ಮಾಡುವಂತ ಕುಂದನ್ಸ್ಗಳು ಬರುತ್ತೆ, ಅಂದ್ರೆ ಹೊಲಿಯೋದು. ನೋಡಿ, ಇಲ್ಲಿ ಹೋಲ್ಸ್ ಇದೆ, ಇಲ್ಲಿ ಈ ತರ ಹೋಲ್ಸ್ ಇರುತ್ತೆ. ಇದನ್ನ ಬಟ್ಟೆಗೆ ಅಂಟಿಸ್ಬಿಟ್ಟು ಬೇಕಾದ್ರೆ ಹೊಲ್ಕೋಬಹುದು, ಅಂದ್ರೆ ನಿಮ್ಗೆ ಸೆಕ್ಯೂರ್ ಆಗಿರುತ್ತೆ. ಬೇಕಾದ್ರೆ ಈ ತರ ಕುಂದನ್ಸು ಬರುತ್ತೆ, ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಅಷ್ಟೇ ಎಲ್ಲಾ ಸೈಜಸ್ ಶೇಪ್ ಅಲ್ಲೂ ಬರುತ್ತೆ. ಇದು ಸ್ಟಿಕ್ ಮಾಡೋದು, ಇದಕ್ಕೆ ಹೋಲ್ ಇರೋದಿಲ್ಲ. ಇದನ್ನು ಅಷ್ಟೇ ನಿಮ್ಗೆ ಯಾವ ಕಲರ್ ಬಟ್ಟೆಗೆ ಬೇಕೋ ಆ ಕಲರ್ ಸಿಗುತ್ತೆ. ಇದು ಕುಂದನ್ಸು ಅಷ್ಟೇನೆ, ಮತ್ತೆ ಬೇರೆ ಬೇರೆ ಶೇಪ್ಸ್ ಎಲ್ಲಾ ಶೇಪ್ ಅಲ್ಲೂ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಈ ತರ ಬಾಲ್ ಚೈನ್ಗಳು ಬರುತ್ತೆ, ಅಂದ್ರೆ ಒಳ್ಳೆ ಕ್ವಾಲಿಟಿ ಬಾಲ್ ಚೈನ್ ತಗೊಂಡು ನೀವು ವರ್ಕ್ ಮಾಡ್ಕೋಬಹುದು. ಓಕೆನಾ, ನೋಡಿ, ಈ ತರ ಬಾಕ್ಸ್ ಅಲ್ಲಿ ಒಂದ್ ಕಡೆ ಸೇವ್ ಮಾಡ್ಕೊ ಇಟ್ಕೊಂಡ್ರೆ ನಿಮ್ಗೆ ಎಲ್ಲ ಒಂದೇ ಕಡೆ ಸಿಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ. ಓಕೆನಾ, ಫೆವಿಕ್ರಿಲ್ ತುಂಬಾನೇ ಚೆನ್ನಾಗಿದೆ, ಇದನ್ನ ಯೂಸ್ ಮಾಡಿ. ಇಲ್ಲ ಅಂತಂದ್ರೆ B7000 ಅಂತ ಬರುತ್ತಲ್ವಾ, ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇದೆರಡರಲ್ಲಿ ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗೋದು ಈ ತರ ಜರ್ದೋಸಿ. ಓಕೆನಾ, ಜರ್ದೋಸಿ ವರ್ಕ್ಗೆ ಈ ತರ ಜರ್ದೋಸಿ ಯೂಸ್ ಮಾಡ್ತೀವಿ. ಓಕೆನಾ, ನೋಡಿ, ಇದು ಸ್ಪ್ರಿಂಗ್ ತರ ಇರುತ್ತೆ, ಮತ್ತೆ ನಿಮ್ಗೆ ಎಲ್ಲಾ ಕಲರ್ ಅಲ್ಲೂ ಸಿಗುತ್ತೆ. ಇದು ಗೋಲ್ಡನ್ ಕಲರ್ ತಗೊಂಡಿದ್ದೀನಿ, ಇದರಲ್ಲಿ ಲೈಟ್ ಗೋಲ್ಡನ್ ಬರುತ್ತೆ, ಕಾಪರ್ ಬರುತ್ತೆ, ಆಂಟಿಕ್ ಕಲರ್. ಆಮೇಲೆ ಮತ್ತೆ ನಿಮ್ಗೆ ಯಾವ ಕಲರ್ ಬೇಕು, ಪಿಂಕ್ ಬೇಕಾ, ಪರ್ಪಲ್ ಬೇಕಾ, ಗ್ರೀನ್ ಬೇಕಾ, ಎಲ್ಲಾ ಕಲರ್ ಅಲ್ಲೂ ಬರುತ್ತೆ. ಇದು ನೋಡಿ, ಇದು ಗೋಲ್ಡ್ ಇದೆ ಅಲ್ವಾ, ಇದು ನೋಡಿ ಆಂಟಿಕ್ ಕಲರ್, ಇದು ಅಂದ್ರೆ ಕಾಪರ್ ತರ ಬರುತ್ತೆ. ಓಕೆನಾ, ಇದರಲ್ಲಿ ತುಂಬಾ ಕಲರ್ಸ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದನ್ನ ಯೂಸ್ ಮಾಡುವಾಗ್ಲೂ ಅಷ್ಟೇನೆ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನೀವು ಎಷ್ಟು ವರ್ಕ್ ಮಾಡಿರ್ತೀರಲ್ಲ ಅದು ಅಷ್ಟು ವೇಸ್ಟ್ ಆಗ್ಬಿಡುತ್ತೆ. ಓಕೆ, ನೋಡಿ, ನೆಕ್ಸ್ಟ್ ಈ ತರ ಸ್ಟೋನ್ ಚೈನ್ಸ್ ಬರುತ್ತೆ. ಇದನ್ನು ಅಷ್ಟೇನೆ ಬ್ಲೌಸ್ಗೆಲ್ಲ ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ, ಮತ್ತೆ ತುಂಬಾ ಈಸಿ ವರ್ಕ್ ಮಾಡೋದಕ್ಕೆ. ಓಕೆನಾ, ಇದ್ರಲ್ಲೂ ಅಷ್ಟೇ ತುಂಬಾ ಕಲರ್ ಆಪ್ಷನ್ಸ್ ಇರುತ್ತೆ. ಸಿಲ್ವರ್ ಇದೆ, ಗೋಲ್ಡ್ ಇದೆ,
ಮತ್ತೆ ನೋಡಿ ಈ ತರ ಮಲ್ಟಿ ಕಲರ್ ಇದು, ಓಕೆನಾ. ಈ ತರ ತುಂಬಾ ಕಲರ್ ಆಪ್ಷನ್ಸ್ ಇದ್ರಲ್ಲೂ ಸಿಗುತ್ತೆ, ಓಕೆನಾ. ಇದನ್ನು ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ಕೋಬಹುದು. ಓಕೆ, ನೋಡಿ ಈ ಜರ್ದೋಸಿ ಏನ್ ತೋರಿಸ್ತೆ ಅಲ್ವಾ, ಅದೇ ತರನೇ ಇನ್ನೊಂದು ಬರುತ್ತೆ. ಬಟ್ ಇದಕ್ಕೆ ಏನಂತಾರೆ ಅಂದ್ರೆ ನಕ್ಷಿ ಅಂತ ಕರೀತಾರೆ, ಓಕೆನಾ. ನೋಡಿ ಇದು ನಕ್ಷಿ, ಈ ತರ ಟೆಕ್ಸ್ಚರ್ ಇರುತ್ತೆ. ಇದ್ ನೋಡಿ, ಇದು ಫುಲ್ ಪ್ಲೇನ್ ಇದೆ ಅಲ್ವಾ ಇದು ಜರ್ದೋಸಿ. ಇದು ನಕ್ಷಿ ಏನು ಅಂತಂದ್ರೆ ಈ ತರ ಟೆಕ್ಸ್ಚರ್ ಇರುತ್ತೆ, ಓಕೆನಾ. ಇದನ್ನು ಬೇಕಿದ್ರೆ ಯೂಸ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ತರ ಪರ್ಲ್ ಚೈನ್, ಇವಾಗ ಏನು ನಾನು ಸ್ಟೋನ್ ಚೈನ್ ತೋರಿಸ್ತೆ ಅಲ್ವಾ, ಅದೇ ರೀತಿ ಪರ್ಲ್ ಚೈನ್, ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಓಕೆ, ನೋಡಿ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಬ್ಲೌಸ್ಗಳಿಗೆಲ್ಲ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು. ನೆಕ್ಸ್ಟ್ ಈ ತರ ಲಕ್ಷ್ಮಿದು ಕಾಸುಗಳು ಬರುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಬ್ರೈಡಲ್ ಬ್ಲೌಸ್ಗೆಲ್ಲ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಎಲ್ಲ ಮೆಟೀರಿಯಲ್ಗಳು ಅಷ್ಟೇನೆ ವಿತಿನ್ 30 ರುಪೀಸ್ಗೆ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಬೇಕಾಗೋದು ಈ ರೀತಿ ಕಟ್ ಬೀಡ್ಸ್ಗಳು ಬರುತ್ತೆ. ಇದನ್ನು ಅಷ್ಟೇ ಬೇರೆ ಬೇರೆ ಸೈಜಸ್ ಅಲ್ಲಿ ಸಿಗುತ್ತೆ, ಓಕೆನಾ. ಇದು ಮತ್ತೆ ಇದು ಸ್ವಲ್ಪ ದೊಡ್ಡದಿದೆ ಅಲ್ವಾ, ಇದು ಮತ್ತೆ ಇದೇನಿದೆ ಇದು ವರ್ಕ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಬಟ್ ಬ್ಲೌಸ್ಗೆ ಕೆಳಗಡೆ ಲಟ್ಕನ್ಸ್ ಎಲ್ಲ ಹಾಕ್ತಿವಲ್ಲ, ಅಂದ್ರೆ ಡ್ರಾಪ್ಸ್ ಎಲ್ಲ ಹಾಕ್ತಿವಲ್ಲ, ಅದಕ್ಕೆ ಯೂಸ್ ಮಾಡ್ಕೋಬಹುದು. ಇದೆರಡು ಸೈಜ್, ಓಕೆನಾ. ನೆಕ್ಸ್ಟ್ ಇವಾಗ ಈ ಸೈಜ್ ಅಲ್ಲಿ ಏನ್ ಬರುತ್ತೆ ಕಟ್ ಬೀಡ್ಸ್, ಅದನ್ನ ನಾವು ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀವಿ. ನೋಡಿ ಇದು ಅಷ್ಟೇನೆ ತುಂಬಾ ಕಲರ್ಸ್ ಅಲ್ಲಿ ಬರುತ್ತೆ. ಇದು ಫುಲ್ ಗೋಲ್ಡ್ ಇದೆ ಅಲ್ವಾ, ಮತ್ತೆ ಅದು ಲೈಟ್ ಗೋಲ್ಡ್ ಇದೆ, ಓಕೆನಾ. ಇಲ್ಲಿ ನಾನು ಒಂದ್ಸಲ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ತರ ಇರುತ್ತೆ. ಇಷ್ಟು ಸೈಜ್ದು ನಿಮ್ಗೆ ವರ್ಕ್ ಮಾಡೋದಕ್ಕೆ ಕರೆಕ್ಟ್ ಆಗಿದೆ, ಓಕೆನಾ. ಅಂದ್ರೆ ನಾವು ಆರಿ ವರ್ಕ್ ಮಾಡೋದಕ್ಕೆ ಈ ಸೈಜ್ದೇ ತಗೋಬೇಕಾಗುತ್ತೆ. ಇದ್ರಲ್ಲೂ ಅಷ್ಟೇನೆ ಸಿಲ್ವರ್ ಬರುತ್ತೆ, ಮತ್ತೆ ಈ ತರ ರೋಸ್ ಗೋಲ್ಡ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಿಮ್ಗೆ ಯಾವ ಕಲರ್ ಡ್ರೆಸ್ ಮಾಡಕ್ಕೂ, ಅಂದ್ರೆ ಯಾವ ಕಲರ್ ಡ್ರೆಸ್ ಮಾಡ್ಬೇಕು ಅಂದ್ರೂ ಆ ಕಲರ್ಸ್ ಅಲ್ಲೆಲ್ಲ ಬರುತ್ತೆ ಈ ಕಟ್ ಬೀಡ್ಸ್. ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ವರ್ಕ್ ಮಾಡಿದ್ರೆ. ನೋಡಿ ಎಲ್ಲಾ ಕಲರ್ಸ್ ಅಲ್ಲೂ ಸಿಗುತ್ತೆ ಇದು. ಇದರಲ್ಲಿ ವರ್ಕ್ ಮಾಡಿದ್ರೆ ಒಂದು ಒಳ್ಳೆ ಲುಕ್ ಬರುತ್ತೆ, ಓಕೆನಾ. ನೋಡಿ ಈ ತರ ಎಲ್ಲಾ ಕಲರ್ಸ್ ಅಲ್ಲೂ ಬರುತ್ತೆ. ನೀವು ಯಾವ ಡ್ರೆಸ್ ಮೇಲೆ ಮಾಡ್ತಿರ್ತೀರಾ ಅದಕ್ಕೆ ನೋಡ್ಕೊಂಡು ಈ ಕಟ್ ಬೀಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಓಕೆ, ಇದಿಷ್ಟು ಕಟ್ ಬೀಡ್ಸ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ತರ ಬೀಡ್ಸ್ ಗಳು ಬೇಕಾಗುತ್ತೆ. ಅಂದ್ರೆ ಇದು ಗೋಲ್ಡ್ ಅಲ್ಲಿ ಬರುತ್ತೆ, ಆಂಟಿಕ್ ಕಲರ್ ಅಲ್ಲಿ ಬರುತ್ತೆ, ಕಾಪರ್ ಅಲ್ಲಿ ಬರುತ್ತೆ, ಸಿಲ್ವರ್ ಅಲ್ಲಿ ಬರುತ್ತೆ. ಬಟ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥದ್ದು ಈ ತರ ಆಂಟಿಕ್ ಕಲರ್ಸ್ ಯೂಸ್ ಮಾಡೋದು. ನೋಡಿ ಈ ತರ, ಅಂದ್ರೆ ಇದು ಈ ತರ ಬಂಚಲ್ಲಿ ಬರುತ್ತಲ್ಲ, ಈ ತರದ್ದೇ ತಗೊಳ್ಳಿ, ಇದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಈ ತರದ್ದು. ನೋಡಿ ಇಷ್ಟು ಬೀಡ್ಸ್ಗೆ ನಿಮ್ಗೆ 60 ರುಪೀಸ್ ಆಗುತ್ತೆ. ಅಂತಂದ್ರೆ 1 ಬಂಚ್ಗೆ 30 ರುಪೀಸ್, ನಾನಿಲ್ಲಿ 2 ಬಂಚಸ್ ತಗೊಂಡಿದ್ದೀನಿ, ಸೊ 60 ರುಪೀಸ್ ಆಗುತ್ತೆ. ಮತ್ತೆ ಇದು ಅಷ್ಟೇನೆ ಬೇರೆ ಬೇರೆ ಸೈಜಸ್ ಅಲ್ಲಿ ಸಿಗುತ್ತೆ. ಇದು ನೋಡಿ ಫುಲ್ ಗೋಲ್ಡನ್ ಕಲರ್ ಇದೆ, ಇದು 4mm. ಇದು ನೋಡಿ ಕಾಪರ್ ಬರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಇದರಲ್ಲಿ 4mm, 3mm, 2mm ಮತ್ತೆ 1.5mm ಬರುತ್ತೆ, ಓಕೆನಾ. ನೋಡಿ ಮತ್ತೆ ಬೀಡ್ಸ್ ಗಳನ್ನ ತಗೊಳ್ಳುವಾಗ ಒಂದ್ಸಲ ಈ ತರ ಉಜ್ಬಿಟ್ಟು ನೋಡಿ, ಇದ್ರದ್ದು ಕಲರ್ ನಿಮ್ಗೆ ಕೈಗೆ ಅಂಟ್ಕೊಂಡ್ರೆ ಆ ಬೀಡ್ಸ್ ನ ತಗೊಳ್ಳೋದಕ್ಕೆ ಹೋಗ್ಬೇಡಿ, ಓಕೆನಾ. ಇದೊಂದು ಚೆಕ್ ಮಾಡ್ಬಿಟ್ಟು ತಗೊಳ್ಳಿ, ಯಾಕಂದ್ರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಬೇಕಾಗೋದು ಈ ತರ ಚಮಕಿಗಳು, ಅಂದ್ರೆ ಫ್ಲಾಟ್ ಚಮಕಿಗಳು ತಗೊಳ್ಳಿ. ಈ ತರ ಫ್ಲಾಟ್ ಚಮಕಿಗಳಲ್ಲಿ ನಿಮ್ಗೆ ಫ್ರೆಂಚ್ ನಾಟ್ ಹಾಕಿ ಸೀಕ್ವೆನ್ಸ್ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ಈ ತರ ಫ್ಲಾಟ್ ಇರೋದನ್ನೇ ತಗೋಬೇಕು. ನೆಕ್ಸ್ಟ್ ನೀವು ಈ ತರ ಬೀಡ್ಸ್ ಗಳು, ಕಲರ್ ಬೀಡ್ಸ್ ಗಳು ಬರುತ್ತೆ. ಈ ತರ ಬೀಡ್ಸ್ ಗಳನ್ನು ಇವಾಗ ಡ್ರೆಸ್ಗೆಲ್ಲ ಮಾಡುವಾಗ ಈ ತರ ಬೀಡ್ಸ್ ನ, ಅಂದ್ರೆ ಆ ಡ್ರೆಸ್ಗೆ ಸೂಟ್ ಆಗೋ ತರ ನೀವು ಈ ತರ ಕಲರ್ ಬೀಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು, ಓಕೆನಾ. ನೆಕ್ಸ್ಟ್ ನೋಡಿ ಇದು ಆಂಟಿಕ್ ಕಲರ್ ಅಲ್ಲಿ ಈ ತರ ಬೀಡ್ಸ್ ಗಳು ಸಿಗುತ್ತೆ. ಇದನ್ನು ತೆಗೆದಿಟ್ಕೊಳ್ಳಿ, ಓಕೆನಾ. ಇದು ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದ್ರಲ್ಲೇನೆ ಇನ್ನೊಂದು ಗ್ಲಾಸ್ ಕ್ರಿಸ್ಟಲ್ಸ್ ಬರುತ್ತೆ. ನೋಡಿ ಇದು ಸಿಲ್ವರ್ ಕಲರ್ ಅಲ್ಲಿ ಇದೆ. ನೆಕ್ಸ್ಟ್ ನೋಡಿ ಈ ತರ, ಇದನ್ನು ಅಷ್ಟೇ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರನು ಅಷ್ಟೇನೆ. ಮತ್ತೆ ಪರ್ಲ್ಗಳು ಬರುತ್ತೆ, ಪರ್ಲು ತೆಗೆದಿಟ್ಕೊಳ್ಳಿ, ಅದನ್ನು ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಇದು ಗಮ್ ಹಾಕ್ಬಿಟ್ಟು ಸ್ಟಿಕ್ ಮಾಡೋದಷ್ಟೇ, ಈ ಮಣಿಗಳಿಗೆ ಹೋಲ್ ಇರಲ್ಲ. ಇದೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ದೊಡ್ಡ ದೊಡ್ಡ ಪೆಟಲ್ಸ್ ಅಥವಾ ಇದೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ವರ್ಕ್ ಮಾಡೋದಕ್ಕೆ ಇದನ್ನು ಚೆನ್ನಾಗಿರುತ್ತೆ, ಓಕೆ. ನೆಕ್ಸ್ಟ್ ನಿಮ್ಗೆ ಈ ತರ ಸ್ಟೋನ್ಸ್ ಗಳು ಸಿಗುತ್ತೆ. ಇದು ಸ್ಟಿಚ್ ಮಾಡ್ಬೋದು, ಬೇಕಿದ್ರೆ ಸ್ಟಿಕ್ ಕೂಡ ಮಾಡ್ಕೋಬಹುದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲೂ ಅಷ್ಟೇ ಕಲರ್ಸ್ ಗಳು ಬರುತ್ತೆ. ನೋಡಿ ಈ ತರ, ಇದನ್ನು ಅಷ್ಟೇ ವರ್ಕ್ ಮಾಡುವಾಗ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇನೆ ನೆಕ್ಲೈನ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೋಡಿ ಈ ತರ ಮಣಿಗಳನ್ನು ತೆಗೆದಿಟ್ಕೊಂಡಿರಿ. ಇದು ಅಷ್ಟೇನೆ ನಿಮ್ ಬ್ಲೌಸ್ಗೆ ಯಾವ ಕಲರ್ದು ಸೂಟ್ ಆಗುತ್ತೆ ಅದನ್ನ ನೋಡಿ ತಗೋಬೇಕಾಗುತ್ತೆ. ಇದು ಅಷ್ಟೇನೆ ಎಲ್ಲಾ ಕಲರ್ಸ್ ಅಲ್ಲೂ ಬರುತ್ತೆ. ಬ್ಲೌಸ್ಗೆಲ್ಲ ಅಂದ್ರೆ ಸ್ಲೀವ್ಸ್ಗೆ ವರ್ಕ್ ಮಾಡುವಾಗ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ನೆಕ್ಸ್ಟ್ ನಿಮ್ಗೆ ಬೇಕಾಗೋದು ಸಿಲ್ಕ್ ಥ್ರೆಡ್ಗಳು.
ಯಾವ ಸಿಲ್ಕ್ ಥ್ರೆಡ್ ಬೇಕಾದರೂ ತಗೊಳ್ಳಿ. ಓಕೆನಾ. ಇವಾಗ ಕುಚ್ಚಾಕಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಸಿಲ್ಕ್ ಥ್ರೆಡ್. ಯಾವ ಬ್ಲೌಸ್ ಮೇಲೆ ಮಾಡ್ತಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಸಿಲ್ಕ್ ಥ್ರೆಡ್. ಯಾವ ಕಲರ್ ಬೇಕು ಅಂತ ನೋಡಿಕೊಂಡು ನೀವು ಚೂಸ್ ಮಾಡ್ಕೋಬಹುದು. ಓಕೆನಾ. ನೋಡಿ ಇದೆಲ್ಲ ಬೇಕಾಗತ್ತೆ. ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟು ನೀಡಲ್ಸ್ ಬೇಕಾಗುತ್ತೆ. ಆರಿ ವರ್ಕ್ ನೀಡಲ್ಸ್ ಬೇಕು. ಈ ಥರ ಬೀಡ್ಸ್ಗಳು ಬೇಕಾಗುತ್ತೆ. ಮತ್ತು ನಿಮ್ಮದು ಮಷಿನ್ಗೆ ಯೂಸ್ ಮಾಡ್ತೀರಲ್ಲ ಅದೇ ಥ್ರೆಡ್ಡು. ಮತ್ತು ಈ ಥರ ಜರಿ ಥ್ರೆಡ್ಗಳು ಬೇಕಾಗುತ್ತೆ. ಮತ್ತು ಈ ಥರ ಸೀಕ್ವೆನ್ಸು. ಇದಿಷ್ಟಂತೂ ನಿಮಗೆ ಬೇಕೇ ಬೇಕು. ಒಂದು ಆರಿ ವರ್ಕ್ನ ಕಲಿಬೇಕು ಅಂತಂದರೆ ಇದಿಷ್ಟು ಕಂಪಲ್ಸರಿ ಬೇಕೇ ಬೇಕು. ಜೊತೆಗೆ ನಿಮಗೆ ಬ್ಲೌಸ್ಗೆಲ್ಲ ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ 16 ಇಂಚ್ದು ಫ್ರೇಮ್ ಬೇಕೇ ಬೇಕು. ಇವಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು 10 ಇಂಚ್ದಾದ್ರೂ ಫ್ರೇಮ್ ಬೇಕೇ ಬೇಕಾಗುತ್ತೆ. ಓಕೆನಾ. ನೋಡಿ ಈ ಥರ ಮಣಿಗಳು ಸೀಕ್ವೆನ್ಸ್ ಎಲ್ಲ ಹಾಕಿಟ್ಕೊಳ್ಳೋದಕ್ಕೆ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನ ತೆಗೆದಿಟ್ಕೊಂಡ್ರೆ ಇದು ಒಂದ್ ಕಡೆ ಸೇಫ್ ಆಗಿರುತ್ತೆ. ಮತ್ತೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಯಾವ್ದು ಬೇಕು ಅದನ್ನ ನೋಡಿ ತಗೋಬಹುದು. ಇದ್ರದ್ದು ಲಿಂಕ್ ಇದೆ, ನಾನು ಅಮೆಝಾನಿಂದ ತಗೊಂಡಿರೋದು, ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕಿದ್ರೆ ಚೆಕ್ ಮಾಡಿ. ಓಕೆನಾ. ಈ ಥರ ಇಟ್ಕೊಳ್ಳೋದ್ರಿಂದ ನಮಗೆ ನೋಡಿ ಎಲ್ಲ ವಿಸಿಬಲ್ ಆಗಿರುತ್ತೆ ಅಲ್ವಾ. ಮತ್ತೆ ಎಲ್ಲೂ ಮಿಸ್ ಆಗೋ ಚಾನ್ಸಸ್ ಇರಲ್ಲ. ಯಾವ್ದು ಬೇಕೋ ಅದನ್ನ ತಗೊಂಡು ಮತ್ತೆ ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಬಿಡ್ಬೋದು. ಓಕೆನಾ. ನಿಮಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.